ಹಿಂದೂ ಧರ್ಮದ 18 ಪುರಾಣಗಳಲ್ಲಿ ಒಂದಾದ ಗರುಡ ಪುರಾಣ ಬರೀ ಮರಣದ ನಂತರದ ವಿಧಿವಿಧಾನಗಳಿಗೆ ಸೀಮಿತವಲ್ಲ. ಬದಲಾಗಿ ಅದು ಮನುಷ್ಯನು ಭೂಮಿಯ ಮೇಲೆ ಸಾರ್ಥಕ ಜೀವನ ನಡೆಸಲು ಬೇಕಾದ ಸಮಗ್ರ ಕೈಪಿಡಿಯಾಗಿದೆ. ಭಗವಾನ್ ವಿಷ್ಣುವು ತನ್ನ ವಾಹನವಾದ ಗರುಡನಿಗೆ ನೀಡಿದ ಈ ಉಪದೇಶವು ವ್ಯಕ್ತಿಯು ಧರ್ಮದ ಹಾದಿಯಲ್ಲಿ ಹೇಗೆ ನಡೆಯಬೇಕು ಎಂಬುದನ್ನು ಆಳವಾಗಿ ವಿವರಿಸುತ್ತದೆ. ಸಾಮಾನ್ಯವಾಗಿ ಸಾವಿನ ಸಂದರ್ಭದಲ್ಲಿ ಮಾತ್ರ ಇದನ್ನು ಸ್ಮರಿಸಲಾಗುತ್ತದೆ ಎಂಬ ತಪ್ಪು ಕಲ್ಪನೆ ಇದೆ. ಆದರೆ ಒಬ್ಬ ವ್ಯಕ್ತಿಯು ಬದುಕಿರುವಾಗಲೇ ಈ ಗ್ರಂಥವನ್ನು ಓದಿ ಅರ್ಥೈಸಿಕೊಂಡರೆ ಜೀವನದ ಆಚಾರ ವಿಚಾರ, ಸ್ನಾನ, ದಾನ, ತಪಸ್ಸು ಮತ್ತು ಸಮಾಜದಲ್ಲಿ ಗೌರವಯುತವಾಗಿ ಬಾಳುವ ಕಲೆಯನ್ನ ಕಲಿಯಬಹುದು. ಇದು ಕೆಟ್ಟ ಹಾದಿಗಳಿಂದ ದೂರವಿರಲು ನಮಗೆ ಎಚ್ಚರಿಕೆ ನೀಡುತ್ತದೆ. ವಿಶೇಷವೆಂದರೆ ಈ ಪುರಾಣವು ಕೇವಲ ಆಧ್ಯಾತ್ಮಿಕತೆಗೆ ಮಾತ್ರವಲ್ಲದೆ ವಿಜ್ಞಾನ ಮತ್ತು ವೈದ್ಯಕೀಯ ಕ್ಷೇತ್ರಕ್ಕೂ ಒತ್ತು ನೀಡುತ್ತದೆ. ಇದರಲ್ಲಿ ಆಯುರ್ವೇದ, ಗಿಡಮೂಲಿಕೆಗಳ ಚಿಕಿತ್ಸೆ, ಮಾನವ ದೇಹದ ರಚನೆ ಹಾಗೂ ರೋಗ ಲಕ್ಷಣಗಳ ಬಗ್ಗೆ ವಿವರವಾದ ಮಾಹಿತಿ ಇದೆ. ಅಷ್ಟೇ ಅಲ್ಲದೆ ರತ್ನಶಾಸ್ತ್ರ, ರಾಜನೀತಿ ಮತ್ತು ಯೋಗಾಭ್ಯಾಸದ ಮಹತ್ವವನ್ನು ಇಲ್ಲಿ ತಿಳಿಸಲಾಗಿದೆ. ಅತಿಥಿ ಸತ್ಕಾರ, ಸ್ತ್ರೀ ಪುರುಷರ ಕರ್ತವ್ಯಗಳು ಮತ್ತು ಅಹಿಂಸೆಯ ತತ್ವಗಳನ್ನು ಬೋಧಿಸುವ ಮೂಲಕ ಇದು ಮನುಷ್ಯನ ನೈತಿಕ ಗುಣವನ್ನು ಹೆಚ್ಚಿಸುತ್ತದೆ. ಧರ್ಮ ಸಾರದ ಅಡಿಯಲ್ಲಿ ಬರುವ ಈ ವಿಚಾರಗಳು ಸಮಾಜದ ಸ್ವಾಸ್ಥ್ಯಕ್ಕೆ ಅಡಿಪಾಯವಾಗಿದೆ. ಇನ್ನು ಮರಣದ ನಂತರದ ವಿಷಯ ಬಗ್ಗೆ ಚರ್ಚೆ ಮಾಡುವುದಾದರೆ, ಆತ್ಮವು ಸಾಗುವ ವೈತರಣಿ ನದಿ, ಯಮಲೋಕದ ಶಿಕ್ಷೆಗಳು ಮತ್ತು ಪಾಪ ಪುಣ್ಯಗಳ ಲೆಕ್ಕಾಚಾರವನ್ನು ಇದು ಕಣ್ಣಿಗೆ ಕಟ್ಟುವಂತೆ ವಿವರಿಸುತ್ತದೆ. ನಾವು ಮಾಡುವ ಪ್ರತಿಯೊಂದು ಕರ್ಮವು ನಮ್ಮನ್ನ ಹಿಂಬಾಲಿಸುತ್ತದೆ ಎಂಬ ಸತ್ಯವನ್ನು ತಿಳಿಸುವ ಮೂಲಕ ಇದು ಮನುಷ್ಯನಲ್ಲಿ ತಪ್ಪು ಮಾಡಲು ಭಯವನ್ನ ಮತ್ತು ಸತ್ಕರ್ಮ ಮಾಡಲು ಪ್ರೇರಣೆಯನ್ನ ನೀಡುತ್ತದೆ. 13 ದಿನಗಳ ಉತ್ತರ ಕ್ರಿಯೆಗಳ ಮಹತ್ವವನ್ನು ವಿವರಿಸುತ್ತಾ ವಿಷ್ಣು ಭಕ್ತಿಯೇ ಸಂಸಾರದ ಬಂಧನದಿಂದ ಮುಕ್ತಿ ಪಡೆಯಲು ಸುಲಭ ಮಾರ್ಗವೆಂದು ಸಾರುತ್ತದೆ. ಒಟ್ಟಾರೆಯಾಗಿ ಗರುಡ ಪುರಾಣವು ಕತ್ತಲೆಯಿಂದ ಬೆಳಕಿನತ್ತ ಸಾಗುವ ಜ್ಞಾನದ ಹಾದಿಯಾಗಿದ್ದು, ಬದುಕಿನ ಸಾರ್ಥಕತೆಯನ್ನ ಕಂಡುಕೊಳ್ಳಲು ಪ್ರತಿಯೊಬ್ಬರಿಗೂ ಸಹಕಾರಿಯಾಗಿದೆ. ಗರುಡ ಪುರಾಣವು ಕತ್ತಲೆಯಿಂದ ಬೆಳಕಿನತ್ತ ಸಾಗಲು ಬೇಕಾದ ಜ್ಞಾನವನ್ನು ನೀಡುವ ಕೈಪಿಡಿಯಾಗಿದೆ. ಇದನ್ನು ಬದುಕಿದ್ದಾಗಲೇ ಓದಿ ಅರ್ಥೈಸಿಕೊಳ್ಳೋದು ಉತ್ತಮ ಜೀವನ ಸಾಗಿಸೋಕೆ ಒಂದು ಒಳ್ಳೆ ಪುಸ್ತಕ ಆಗುತ್ತದೆ.